ನಮಸ್ಕಾರ ಸ್ನೇಹಿತರೆ, ಕವಿತಾ ಎಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಹಳ್ಳಿಯಲ್ಲಿ ವಿನಯ್ ಎಂಬ ಯುವಕ ಇರ್ತಾನೆ. ಅವನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾನೆ. ಏನೇ ಕೆಲಸ ಮಾಡಿದ್ರೂ ನಾಳೆಯಿಂದ ಶುರು ಮಾಡ್ತೀನಿ, ಇವತ್ತು ಯಾಕೆ ಮಾಡಬೇಕು, ನಾಳೆ ಮಾಡಿದ್ರೆ ಆಗಲ್ವಾ, ಓದ್ಕೊಳ್ಳೋ ಅಂದರೆ ನಾಳೆ ಓದ್ತೀನಿ, ಸ್ವಲ್ಪ ವ್ಯಾಯಾಮ ಮಾಡು ಅಂದರೆ ನಾಳೆ ಮಾಡ್ತೀನಿ, ಏನೇ ಕೆಲಸ ಹೇಳಿದ್ರೂ ನಾಳೆ ಮಾಡ್ತೀನಿ. ಇದೊಂದು ದುರಭ್ಯಾಸ ಅವನಿಗಿತ್ತು. ಆದ್ದರಿಂದ ಅವನಿಗೆ ಯಾವುದೇ ಯಶಸ್ಸು ಸಿಗ್ತಾ ಇರಲಿಲ್ಲ. ಒಂದು ದಿವಸ ತಾತ ಏನು ಮಾಡ್ತಾನೆ, ಮೊಮ್ಮಗನನ್ನು ಕರೆದುಬಿಟ್ಟು ಒಂದು ಹಳೆಯ ಗಡಿಯಾರ ಕೊಡ್ತಾರೆ. ಆ ಗಡಿಯಾರ ತುಂಬ ಹಳೆಯದಾಗಿರುತ್ತೆ, ಆದರೆ ಅದು ಸರಿಯಾಗಿ ಸಮಯವನ್ನು ತೋರಿಸ್ತಾ ಇರುತ್ತೆ. ಇದನ್ನು ನೋಡಿದ ವಿನಯ್ ಆಶ್ಚರ್ಯಪಡ್ತಾನೆ. ತಾತ, ಇದು ಇಷ್ಟೊಂದು ಹಳೆಯದಾಗಿದೆ, ಇದು ಹೇಗೆ ಕೆಲಸವನ್ನು ಮಾಡುತ್ತೆ ಅಂತ ತಾತನ ಕೇಳ್ತಾನೆ. ಅದಕ್ಕೆ ತಾತನಿಗೆ ತುಂಬಾ ನಗು ಬರುತ್ತೆ. ಅವಾಗ ತಾತ ಹೇಳ್ತಾರೆ, ಬಾಯಲ್ಲಿ ನಿನಗೆ ಇದ್ರದ್ದೊಂದು ರಹಸ್ಯ ಹೇಳ್ತೀನಿ, ಕೇಳ್ತೀಯಾ ಅಂತ ಹೇಳ್ತಾರೆ. ಆವಾಗ ವಿನಯ್ ಕೇಳ್ತಾನೆ, ಏನು ರಹಸ್ಯ ತಾತ, ಹೇಳು ಅಂತ ಕೇಳಿದಾಗ ತಾತ ಹೇಳುತ್ತೆ, ಈ ಗಡಿಯಾರ ಎಂದಿಗೂ ನಾಳೆ ಅಂತ ಹೇಳೋದಿಲ್ಲ, ಅದು ಪ್ರತಿ ಕ್ಷಣವೂ ತನ್ನ ಕೆಲಸವನ್ನು ಮಾಡುತ್ತೆ. ನಾಳೆ ಟೈಮ್ ತೋರಿಸ್ತೀನಿ ಅಂತ ಅದು ಅಲ್ಲಿಗೆ ನಿಂತೋಗೋದಿಲ್ಲ, ಅದ್ರ ಕೆಲಸ ಏನಿದೆಯೋ ಅದನ್ನು ಮಾಡುತ್ತೆ. ಮತ್ತು ಇನ್ನೊಂದು ಉದಾಹರಣೆ ಕೊಡ್ತಾರೆ ತಾತ. ಒಂದು ಗಡಿಯಾರ ಒಂದು ದಿವಸದಲ್ಲಿ 24 ಗಂಟೆ ಕೆಲಸ ಮಾಡುತ್ತೆ. ಅದು ಒಂದು ನಿಮಿಷವನ್ನು ವ್ಯರ್ಥ ಮಾಡೋದಿಲ್ಲ. ಅದಕ್ಕೆ ಅದು ಎಲ್ಲರಿಗೂ ಉಪಯೋಗವಾಗುತ್ತೆ. ಅದು ವೇಸ್ಟ್ ಅಂತ ಯಾರೂ ಬಿಸಾಕೋದಿಲ್ಲ. ಬಿಸಾಕಿದರೆ ಅವರಿಗೆ ಎಷ್ಟು ಸಮಯ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಈ ಮಾತನ್ನು ಕೇಳಿದಾಗ ಅವನಿಗೆ, ಹೌದಲ್ವಾ, ಗಡಿಯಾರ ಅದ್ರ ಕೆಲಸವನ್ನು ಅದು ಕರೆಕ್ಟಾಗಿ ಮಾಡ್ತಿದೆ, ನನ್ನ ಕೆಲಸವನ್ನು ನಾನು ಯಾಕೆ ಕರೆಕ್ಟಾಗಿ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಆವತ್ತಿನಿಂದ ಅವನು ತನ್ನ ಅಭ್ಯಾಸಗಳನ್ನು ಬದಲಾಯಿಸ್ಕೊಳ್ತಾನೆ. ಆವಾಗ ಏನು ಮಾಡ್ತಾನೆ, ಮಾರನೇ ದಿವಸ ಅವನು ಎದ್ಬಿಟ್ಟು ಸ್ವಲ್ಪ ಪುಸ್ತಕವನ್ನು ಓದ್ತಾನೆ, ವ್ಯಾಯಾಮವನ್ನು ಮಾಡ್ತಾನೆ. ಅದೇ ರೀತಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗೇನಾಗುತ್ತೆ ಅಂದರೆ ತಾತನಿಗೆ ಆಶ್ಚರ್ಯ ಆಗುತ್ತೆ. ನನ್ನ ಮೊಮ್ಮಗ ನಾನು ಹೇಳಿದ ಒಂದು ಮಾತಿನಿಂದ ಎಷ್ಟು ಬದಲಾಗ್ಬಿಟ್ಟ ಅಂತ ತಾತನಿಗೆ ಖುಷಿಯಾಗುತ್ತೆ. ಹೀಗೆ ಹಲವು ತಿಂಗಳುಗಳು ಕಳೀತವೆ. ಅವನು ಸಖತ್ತು ಯಶಸ್ಸನ್ನು ಪಡೀತಾನೆ. ಯಾಕಂದರೆ ಪರಿಶ್ರಮ ಅವನು ಅಷ್ಟೇ ಹಾಕಿರ್ತಾನೆ. ಗಡಿಯಾರ ಒಂದು ಜೀವನವನ್ನೇ ಬದಲಾಯಿಸಿತ್ತು. ಏಕೆಂದರೆ ಅವನು ಫಸ್ಟು ಸೋಮಾರಿಯಾಗಿದ್ದ. ಏನೇ ಕೆಲಸ ಮಾಡಿದ್ರು ನಾಳೆ ಮಾಡ್ತೀನಿ, ಇವತ್ತು ಯಾಕೆ ಮಾಡಬೇಕು, ಬರೀ ಕ್ವಶನ್ನೇ ಕೇಳ್ತಿದ್ದವನು ಇವತ್ತು ಒಂದು ಉತ್ತಮ ಉದ್ಯಮಿಯಾಗಿರ್ತಾನೆ. ಅವನು ಎಲ್ಲ ರಂಗದಲ್ಲೂ ಸಕ್ಸಸ್ಸನ್ನು ಪಡೆದಿರ್ತಾನೆ. ನಾವು ಜೀವನದಲ್ಲಿ ಸಣ್ಣ ಪ್ರಯತ್ನಗಳನ್ನು ಮಾಡೋದ್ರಿಂದ ದೊಡ್ಡ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಹೀಗೆ ಅವನು ಕೆಲವು ವರ್ಷಗಳ ನಂತರ ಒಂದು ಉತ್ತಮ ವ್ಯಾಪಾರಿ ಅಥವಾ ಉದ್ಯಮಿ ಆಗ್ತಾನೆ. ಒಂದು ದಿವಸ ಏನು ಮಾಡ್ತಾನೆ, ತಾತನ ನೋಡೋಕ್ಕೆ ಊರಿಗೆ ಬರ್ತಾನೆ. ತಾತನ ನೋಡ್ಬಿಟ್ಟು ವಿನಯ್ ಹೇಳ್ತಾನೆ, ತಾತ, ನೀನು ಹೇಳಿದ ಒಂದು ಮಾತು ನನ್ನ ಜೀವನವನ್ನೇ ಬದಲಾಯಿಸಿತು ತಾತ. ನಾನು ಅವತ್ತು ನಾಳೆ ಮಾಡ್ತೀನಿ ಅಂತ ಹೇಳಿದರೆ ನಾನು ಯಾವುದೇ ಕೆಲಸವನ್ನು ಮುಗಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ನೀನು ಹೇಳ್ಕೊಟ್ಟಿದ್ದ ಒಂದು ಗಡಿಯಾರದ ಉದಾಹರಣೆ ನನ್ನನ್ನು ಎಷ್ಟು ಬದಲಾಯಿಸಿತು ತಾತ ಅಂತ ಹೇಳ್ಬಿಟ್ಟು ಗಡಿಯಾರ ಕಡೆ ನೋಡ್ಬಿಟ್ಟು ನಗಾಡ್ತಾನೆ. ತಾತಂಗೆ ತುಂಬಾ ಖುಷಿಯಾಗುತ್ತೆ ಮೊಮ್ಮಗನ ನೋಡಿ. ನಿನ್ನ ಜೀವನ ಬದಲಾಯಿಸಿತ್ತು ದೊಡ್ಡ ಅವಕಾಶವಲ್ಲ, ಅದು ಬದಲಾಯಿಸಿತ್ತು ಯಾವುದರಿಂದ ಅಂದರೆ ಸಮಯ ನಿನ್ನನ್ನು ಬದಲಾಯಿಸೋದಕ್ಕೆ ಕಾರಣ. ನೀನು ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡಿದರೆ ನೀನು ಯಾವುದೇ ರೀತಿ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ತಾತ ಹೇಳ್ತಾರೆ. ಆ ಮಾತನ್ನು ವಿನಯ್ ಒಪ್ಕೊಳ್ತಾನೆ. ಹೌದು ತಾತ, ನಾನು ಸಮಯವನ್ನು ವ್ಯರ್ಥ ಮಾಡಿದರೆ ನಾನು ಯಾವುದೇ ರೀತಿ ಸಕ್ಸಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇಂದು ನಾನು ಒಂದು ಉತ್ತಮ ವ್ಯಾಪಾರಿ ಅಥವಾ ಉದ್ಯಮಿ ಆಗೋಕ್ಕೆ ಕಾರಣ ಏನಂದರೆ ಸಮಯ. ನಾನು ಒಂದು ನಿಮಿಷವನ್ನು ವೇಸ್ಟ್ ಮಾಡದಲೇ ನಾನು ಸಮಯವನ್ನು ಬಳಸ್ಕೊಂಡೆ. ಆದ್ದರಿಂದ ಈ ರೀತಿ ಸಕ್ಸಸ್ಸನ್ನು ಪಡೆಯೋದಕ್ಕೆ ಸಹಾಯ ಆಯಿತು ಅಂತ ತಾತನಿಗೆ ಹೇಳ್ತಾರೆ. ಅಂದಿನಿಂದ ತಾತ ಮೊಮ್ಮಗನು ತುಂಬ ಸುಂದರವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಥೆಯಲ್ಲಿ ನಾನು ಏನು ಹೇಳಬೇಕು ಅಂದರೆ,
ನಮ್ಮ ಜೀವನದಲ್ಲಿ ಸಮಯ ಅತ್ಯಮೂಲ್ಯ ಸಂಪತ್ತು. ಒಂದು ಸತಿ ಕಳೆದ ಸಮಯವನ್ನು ಮತ್ತೆ ಹಿಂದಿರುಗಿಸಿ ತರೋದಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಆಗಿರ್ಬೋದು, ಒಂದು ಸತಿ ಸಮಯ ಮೀರೋದ್ರೆ ಅದನ್ನು ಜೀವ ಆಗಿರ್ಬೋದು ಅಥವಾ ಜೀವನ ಆಗಿರ್ಬೋದು, ಇವೆರಡನ್ನೂ ವಾಪಸ್ ಹಿಂದೆ ತರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ನಾಳೆ ಎಂದು ಮುಂದೂಡಬಾರ್ದು ಯಾವುದೇ ಕೆಲಸವನ್ನು. ಇವತ್ತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕೆಲಸವನ್ನು ಆರಂಭಿಸಿದರೆ ನಾವು ಯಶಸ್ಸಿನ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿ ಒಂದು ಸಣ್ಣ ಹೆಜ್ಜೆ ಪ್ರಯತ್ನ ಮಾಡಿ, ಆವಾಗ ನಮಗೆ ಯಶಸ್ಸು ಸಿಗೋದಕ್ಕೆ ಸಹಾಯ ಆಗುತ್ತೆ. ಯಾರೇ ಆಗಿರ್ಬೋದು, ಟೈಮನ್ನು ವೇಸ್ಟ್ ಮಾಡಬೇಡಿ. ಒಂದು ಸತಿ ಸಮಯ ಕಳೆದೋದ್ರೆ ಮತ್ತೆ ಅದನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಮಯ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರೂ ತಿಳ್ಕೊಬೇಕು. ನೀವು ಅಂದ್ಕೊಬೋದು, ಸಮಯ ಇವತ್ತು ಹೋದರೆ ನಾಳೆ ಮಾಡ್ಬೋದು ಅಂತ. ನಾಳೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮಗೆ ಇರೋ ಅಷ್ಟು ಏಜೇ ಇರೋದಿಲ್ಲ, ವಯಸ್ಸಾಗ್ತಾ ಹೋಗುತ್ತೆ. ಕಾಲ ಕಳೆದಂತೆ ಏನಾಗುತ್ತೆ, ನಿಮಗೆ ಇದ್ದಂಥ ವಯಸ್ಸೇ ಇರೋದಿಲ್ಲ. ಆವಾಗ ನೀವು ಶಕ್ತಿಯನ್ನು ಕಳ್ಕೊಂಡಿರ್ತೀರ. ನೀವು ಯಾವುದೇ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಇರುವ ಚಿಕ್ಕ ವಯಸ್ಸಿನಲ್ಲೇ ನೀವು ಯಶಸ್ಸನ್ನು ಪಡೆಯಬೇಕು. ಯಾವತ್ತೂ ಸೋಂಬೇರಿತನ ಮಾಡಬಾರ್ದು. ಆದಷ್ಟು ಸಮಯನ ವ್ಯರ್ಥ ಮಾಡಬೇಡಿ. ಏನಾದರೂ ಒಂದು ನಿಮಗೆ ಏನು ಓದೋದಕ್ಕೆ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಓದಿ, ಅಥವಾ ನೀವು ಡ್ಯಾನ್ಸಿಂಗ್ ಕ್ಲಾಸಿಗೆ ಹೋಗ್ಬೋದು. ಅದು ಬಿಟ್ಟರೆ ನೀವು ಸಂಗೀತ ಕಲಿಬೋದು. ಅದು ಬಿಟ್ಟರೆ ನೀವು ಡ್ರಾಯಿಂಗ್ ಬರಿಬೋದು. ಅಂದರೆ ಮಕ್ಕಳನ್ನ ಯಾವತ್ತೂ ನಾವು ಸುಮ್ಮನೆ ವೇಸ್ಟಾಗಿ ಕೂರೋದಕ್ಕೆ ಬಿಡಬಾರ್ದು. ಯಾವುದಾದ್ರು ಒಂದು ಕೆಲಸದಲ್ಲಿ ಅವರು ತೊಡ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ದೊಡ್ಡವರು ಸಹ ಅಷ್ಟೇ. ಸೋಂಬೇರಿತನವನ್ನು ಫಸ್ಟ್ ಬಿಡಿ. ಬೆಳಗ್ಗೆ 6 ಗಂಟೆಗೆ ಯಾಕೆ ಎದ್ದೇಳಬೇಕು, 8 ಗಂಟೆಗೆ ಎದ್ರೆ ಕೆಲಸ ಆಗುತ್ತೆ, ಓದ್ಕೊಬೋದು. ಇದೆಲ್ಲ ತಪ್ಪು ಕಲ್ಪನೆ. ಬೇಗ ಎದ್ದರೆ ಬೇಗ ಕೆಲಸ ಮುಗಿಯುತ್ತೆ, ನೀವು ರೆಸ್ಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಬೇಗ ಎದ್ದು ಓದಿದರೆ ತಲೆಗೆ ಜ್ಞಾನ ಜಾಸ್ತಿ ಹೋಗುತ್ತೆ. ನೀವು ಅಂದ್ಕೊಳ್ಬೋದು ನಿದ್ದೆಗೆಟ್ಟು ಓದಬೇಕಲ್ಲ ಅಂತ. ಬೆಳಗಿನ ಜಾವ ಓದಿದರೆ ಜಾಸ್ತಿ ತಲೆಗೆ ಇಳಿಯುತ್ತೆ. ಆದ್ದರಿಂದ ಯಾರೂ ಸಹ ಸಮಯವನ್ನು ವೇಸ್ಟ್ ಮಾಡಬೇಡಿ. ಇರೋ ಸಮಯನನ್ನೇ ಜಾಸ್ತಿಯಾಗಿ ಅಥವಾ ಹೆಚ್ಚಾಗಿ ಬಳಸ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಇವನಲ್ಲಿ ತಾತ ಮತ್ತು ವಿನಯ್ ಯಾವ ರೀತಿ ಸಮಯವನ್ನು ಬಳಸ್ಕೊಂಡು ತಮ್ಮ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ನಿಮಗೆ ಉದಾಹರಣೆಯನ್ನು ಸಹ ಕೊಟ್ಟಿದ್ದೇನೆ. ಈ ರೀತಿ ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬರು ಸಮಯ ಅಥವಾ ಸೋಂಬೇರಿಗಳು ಇದ್ದೇ ಇರುತ್ತಾರೆ. ಅವ್ರು ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನಾನು ಅವರಿಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಸಮಯ ಎಲ್ಲರಿಗೂ ತುಂಬಾ ಮುಖ್ಯ. ಆದ್ದರಿಂದ ಸಮಯವನ್ನು ಯಾರೂ ಕೂಡ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತೀನಿ. ಕೆಲವೊಬ್ಬರು ಅಂದ್ಕೊಳ್ತೀರ, ಏನು ಬರೀ ಸಮಯ ನನಗಿವಾಗ ಅನಿಸುತ್ತೆ, ನಾನು ಹಿಂದಿನ ಇವಾಗಿರೋ ಏಜಿಗೂ ನಾನು ಹಿಂದೆ ಇರೋ ಏಜಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಆದರೆ ಇವಾಗ ಸಮಯ ಮೀರೋಗಿದೆ. ಇವಾಗ ಯಾವುದೇ ಬೇರೆ ಏನು ಓದಿ ಜಾಬ್ ತೊಗೊಬೇಕು ಅಂದ್ರೂ ಆಗಲ್ಲ. ಆದ್ದರಿಂದ ದಯವಿಟ್ಟು ಇವಾಗ ವಯಸ್ಸಿದ್ದಾಗಲೇ ಸಮಯವನ್ನು ವೇಸ್ಟ್ ಮಾಡ್ದಲೇ ಎಲ್ಲರೂ ಚೆನ್ನಾಗಿ ಓದಿ ಕೆಲಸವನ್ನು ಪಡೀರಿ ಅಂತ ಈ ಮೂಲಕ ಎಲ್ಲರಿಗೂ ಹೇಳ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಎಲ್ಲರಿಗೂ ಹೇಳ್ತೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಫ್ರೆಂಡ್ಸ್.